ಚಂದ್ರಶೇಖರ್ ಅಂದುಕೊಂಡಂತೆ ಎಲ್ಲ ಕೆಲಸ ನಡೆಯಿತು. ಸೀತಾ ಹಾಗೂ ಕಿರಣ್ ಗೆಸ್ಟ್ ಹೌಸ್ನಲ್ಲಿ ಬಂದಿಯಾದರು. ವಾಸ್ತವ ಇಷ್ಟೇ ಅಗಸ್ತ್ಯ ನಡೆದಿದ್ದು ಎಂದಳು ಕಿರಣ. ಓ ಗಾಡ್, ನನ್ನಿಂದ ನಂಬೋದಕ್ಕಾಗ್ತಿಲ್ಲ. ಚಂದ್ರಣ್ಣ ದುಡ್ಡಿನ ಆಸೆಗಾಗಿ ತನ್ನ ಮೊಮ್ಮಗಳ ಜೀವನದ ಜೊತೆಗೆ ಆಟ ಆಡದ್ನ. ಹಾಗಾದ್ರೆ ಅವನು ನಮಗೆ ಹೇಳಿದೆಲ್ಲ ಸುಳ್ಳ ಎಂದು ಕೇಳಿದನು ಅಗಸ್ತ್ಯ. ಇಲ್ಲ ಅಗಸ್ತ್ಯ, ಅವನು ಹೇಳಿದ್ಯಾವುದೂ ಸುಳ್ಳಲ್ಲ. ತಾನು ಮಾಡಿದ ತಪ್ಪನ್ನು ಮುಚ್ಚಿ ಹಾಕ್ತಾ ಅಷ್ಟೇ ಎಂದಳು ಕಿರಣ. ಮತ್ತೆ ಅವನು ನಿಮ್ಮಮ್ಮನಿಗೆ ಸತ್ಯ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದು ಸುಳ್ಳ ಎಂದು ಕೇಳಿದನು ಅಗಸ್ತ್ಯ. ಹೌದು ಅಗಸ್ತ್ಯ, ಅವನಿಂದ ನಮ್ಮಮ್ಮನಿಗೆ ಯಾವುದೇ ಸತ್ಯ ಗೊತ್ತಾಗಲಿಲ್ಲ. ಒಂದು ರೀತಿ ನಮ್ಮ ಅಮ್ಮನ ಸಾವಿಗೆ ಅವನೇ ಕಾರಣ ಎಂದಳು ಕಿರಣ. ಹೌದಾ, ಅದು ಹೇಗೆ ಕೇಳಿದನು ಅಗಸ್ತ್ಯ. ಅದನ್ನು ಅವನ ಹತ್ರನೇ ಕೇಳಿ ತಿಳ್ಕೊ, ನನಗೆ ಗೊತ್ತಿರುವಷ್ಟು ನಾನು ಹೇಳಿದ್ದೀನಿ ಎಂದಳು ಕಿರಣ. ಕಿರಣ್, ನಿಮ್ಮ ಕಿಡ್ನ್ಯಾಪ್ ಆದಮೇಲೆ ನೀನು ಎಲ್ಲಿದ್ದೆ ಕೇಳಿದನು ಅಗಸ್ತ್ಯ. ಅದೇ ಅಗಸ್ತ್ಯ, ನಮ್ಮಪ್ಪ ಲಂಡನ್ಗೆ ಟಿಕೆಟ್ ಬುಕ್ ಮಾಡಿ ಎಜುಕೇಷನ್ ನೆಪ ಹೇಳಿ ನನ್ನನ್ನು ಅಲ್ಲಿಗೆ ಕಳಿಸ್ದ. ಕೊನೆಯ ಟೈಮ್ನಲ್ಲಿ ನಮ್ಮಮ್ಮನ್ನ ನೋಡದೇ ಇರೋ ಹಾಗೆ ಮಾಡ್ದ ಎಂದು ತನ್ನ ದುಃಖವನ್ನು ಹೊರಹಾಕಿದಳು ಕಿರಣ. ಅವಳ ಬಳಿಗೆ ಬಂದ ಅಗಸ್ತ್ಯ, ಸಮಾಧಾನ ಮಾಡ್ಕೊ ಕಿರಣ್, ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ಎಲ್ಲದಕ್ಕೂ ಅಂತ್ಯ ಹಾಡೋ ಕಾಲ ಬಂದಾಯ್ತು. ಅಂದಹಾಗೆ ನಿನಗೆ ಇಷ್ಟೆಲ್ಲ ವಿಷಯ ಗೊತ್ತಿದ್ರು ನಿಮ್ಮಪ್ಪ ನಿನ್ನನ್ನು ಸುಮ್ಮನೆ ಬಿಟ್ಟಿರೋದಕ್ಕೆ ಕಾರಣ ಏನು ಎಂದು ಕೇಳಿದನು ಅಗಸ್ತ್ಯ. ಅದು ಸಾಧ್ಯ ಆಗಿದ್ದು ನಿಮ್ಮಪ್ಪ ಹರ್ಷವರ್ಧನ್ನಿಂದ. ನನಗೆ ಎಲ್ಲ ವಿಷಯ ಗೊತ್ತಾಯಿತು ಅಂತ ತಿಳಿದ ಕೂಡಲೇ ನಮ್ಮಪ್ಪ ಮಗಳು ಅಂತನೂ ನೋಡಿದೆ ನನ್ನ ಸಾಯಿಸೋಕೆ ಬಂದರು. ಆಗ ಅಂಕಲೇ ಅವ್ರನ್ನ ತಡೆದು ಅವಳ ಯಾರ ಹತ್ರನೂ ಏನು ಹೇಳಲ್ಲ ಅಂತ ಪ್ರಾಮಿಸ್ ಮಾಡಿಸ್ಕೊಂಡ್ರು. ಹಾಗಾಗಿ ನನಗೆ ಯಾವ ತೊಂದರೆನೂ ಆಗಲಿಲ್ಲ ಎಂದಳು ಕಿರಣ. ನಿನ್ನ ಹತ್ರ ಇನ್ನೊಂದು ಪ್ರಶ್ನೆ ಕೇಳಬೇಕು. ಇದರ ಬಗ್ಗೆ ನಿನಗೆ ಗೊತ್ತಿದೆಯೋ ಇಲ್ವೋ, ಆದರೂ ಕೇಳ್ತೀನಿ. ನಮ್ಮಪ್ಪ ಸೀತಾನ ಅತ್ಯಾಚಾರ ಮಾಡಿರೋ ವಿಡಿಯೋ ರೆಕಾರ್ಡ್ ಯಾರ ಹತ್ರ ಇದೆ ಎಂದು ಕೇಳಿದನು ಅಗಸ್ತ್ಯ. ಏನು, ಅಂಕಲ್ ಸೀತಾನ ಅತ್ಯಾಚಾರ ಮಾಡಿರೋದಾ? ಯಾರು ಹೇಳಿದ್ ನಿನಗೆ? ಅತ್ಯಾಚಾರ ಮಾಡಿದರೆ ತಾನೇ ವಿಡಿಯೋ ಮಾಡೋದಕ್ಕಾಗೋದು ಎಂದಳು ಕಿರಣ. ಮತ್ತೆ ಅವತ್ತು ನಮ್ಮಪ್ಪನೇ ಹೇಳಿದರು, ಆ ಚಂದ್ರಶೇಖರ್ ನನ್ನ ವಿಡಿಯೋ ಇಟ್ಕೊಂಡು ನನ್ನ ಹೆದರಿಸ್ತಿದ್ದಾನೆ ಅಂತ ಎಂದನು ಅಗಸ್ತ್ಯ. ಅಗಸ್ತ್ಯ, ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನನಗೂ ತಿಳ್ಕೊಳ್ಳೋದು ತುಂಬ ಇದೆ. ಇದನ್ನು ಹೇಗಾದರೂ ಮಾಡಿ ಬಾಯಿ ಬಿಡಿಸ್ಬೇಕು. ಒಂದು ಮಾತು ಹೇಳ್ತೀನಿ, ಅಂಕಲ್ ತುಂಬ ಒಳ್ಳೆಯವರು. ನಾನಿವತ್ತು ಜೀವಂತವಾಗಿರೋದಕ್ಕೆ ಅವರೇ ಕಾರಣ ಎಂದಳು ಕಿರಣ. ಅಷ್ಟರಲ್ಲಿ ಕಿರಣಳ ಫೋನ್ ರಿಂಗ್ ಆಯಿತು. ಅದರಲ್ಲಿ ಅಪ್ಪ ಎಂಬ ಹೆಸರು ನೋಡಿ, ಅಗಸ್ತ್ಯ, ನಮ್ಮಪ್ಪ ಕಾಲ್ ಮಾಡ್ತಿದ್ದಾರೆ, ನಾನು ಹೋಗ್ತೀನಿ. ಏನಾದರೂ ವಿಷಯ ಇದ್ದರೆ ಚೇತನ್ ಹತ್ರ ಹೇಳಿ ಕಳಿಸ್ತೀನಿ ಎಂದು ಅವಸರವಾಗಿ ಕಾರ್ ಹತ್ತಿ ಅಲ್ಲಿಂದ ಹೊರಟಳು ಕಿರಣ. ಇತ್ತ ಕಿರಣ ಹೋಗುತ್ತಿದ್ದಂತೆ, ಸರ್, ಈ ಚಂದ್ರಶೇಖರ್ ನಾವು ಅಂದ್ಕೊಂಡಿರುವಷ್ಟು ಸಾಮಾನ್ಯ ಅಲ್ಲ. ಅವನ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ. ಈ ಚಂದ್ರಣ್ಣ ಯಾರೋ ನನಗೆ ಗೊತ್ತಿಲ್ಲ, ಬಟ್ ರಿಯಲಿ ಹೀ ಈಸ್ ವೆರಿ ಇಂಟೆಲಿಜೆಂಟ್. ಎಲ್ಲೂ ಕೂಡ ತನ್ನ ತಪ್ಪು ಕಾಣೋ ಹಾಗೆ ನಿಮ್ಮ ಹತ್ರ ಏನನ್ನೂ ಹೇಳಿಲ್ಲ ನೋಡಿ ಎಂದನು ಚೇತನ್. ಹೌದು ಚೇತನ್, ಚಂದ್ರಣ್ಣ ತುಂಬ ಇಂಟೆಲಿಜೆಂಟ್. ಅವನ ಹತ್ರ ತಿಳ್ಕೊಳ್ಳೋದು ಇನ್ನೂ ಇದೆ. ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಚಂದ್ರಣ್ಣ. ಅವನ ಬಾಯಿ ಬಿಟ್ಟರೆ ಎಲ್ಲ ಸತ್ಯ ಹೊರಗೆ ಬರುತ್ತೆ ಎಂದನು ಅಗಸ್ತ್ಯ. ಅದನ್ನು ಹೇಗೆ ಸರ್ ತಿಳ್ಕೊಳ್ಳೋದು? ಅವನು ನಾವು ಕೇಳಿದಕ್ಕೆಲ್ಲ ನಿಜ ಹೇಳ್ತಾನ ಎಂದು ಕೇಳಿದನು ಚೇತನ್. ಹೇಳೋ ಹಾಗೆ ಮಾಡ್ತೀನಿ ಚೇತನ್. ನಾಳೆ ಚಂದ್ರಣ್ಣನ ಮೀಟ್ ಮಾಡ್ತಾ ಇದ್ದೀವಿ, ಇದೇ ಜಾಗದಲ್ಲಿ ಇದೇ ಸಮಯಕ್ಕೆ. ನಾನು ಬರೋದಕ್ಕೆ ಹೇಳಿದ್ರೆ ಚಂದ್ರಣ್ಣ ಆಗಲ್ಲ ಅನ್ನೋ ಮಾತೇ ಹೇಳಲ್ಲ. ಚಂದ್ರಣ್ಣನ ಹತ್ರ ಎಲ್ಲ ಸತ್ಯ ತಿಳ್ಕೊಂಡು ಆದಷ್ಟು ಬೇಗ ಇದನ್ನೆಲ್ಲ ಕೊನೆ ಮಾಡ್ತೀನಿ ಎಂದನು ಅಗಸ್ತ್ಯ. ಈಗ ನಾನೇನು ಮಾಡಲಿ ಸರ್ ಕೇಳಿದನು ಚೇತನ್. ನೀನು ಎಸ್ಟೇಟ್ನಲ್ಲಿ ಓಡಾಡಿರೋದನ್ನೆಲ್ಲ ಚಂದ್ರಣ್ಣ ನೋಡಿರ್ತಾನೆ. ನಾಳೆ ನೀನು ದೂರದಲ್ಲೇ ನಿಂತು ಎಲ್ಲ ಗಮನಿಸು ಎಂದನು ಅಗಸ್ತ್ಯ. ಏನಾದರೂ ತೊಂದರೆ ಆಗಬಹುದಾ ಸರ್ ಕೇಳಿದನು ಚೇತನ್. ಆಗಬಹುದು, ಆಗದೇನೂ ಇರಬಹುದು. ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಎಂದನು ಅಗಸ್ತ್ಯ. ಸರಿ ಸರ್, ಆಯಿತು ಎಂದನು ಚೇತನ್. ಇಬ್ಬರೂ ಮನೆಗೆ ಹೊರಟರು. ಆನಂದ್ ಇವರಿಬ್ಬರಿಗಾಗಿ ಕಾಯುತ್ತಾ ಕುಳಿತಿದ್ದ. ಇಬ್ಬರನ್ನು ನೋಡಿದ ಆನಂದ್, ಅಬ್ಬಾ ಬಂದ್ರಲ್ಲ, ನೀವಿಷ್ಟೊತ್ತಾದರೂ ಬರದೇ ಇದ್ದದ್ದು ನೋಡಿ ಏನಾಯ್ತೋ ಅಂತ ಭಯ ಆಗ್ಬಿಟ್ಟಿತ್ತು. ಆ ಹುಡುಗಿ ಬಂದಿದ್ಲಲ್ಲ, ಏನು ಹೇಳಿದ್ಲು ಎಂದು ಕೇಳಿದನು.
ಒಳಗ್ ನಡಿ, ಹೇಳ್ತೀನಿ ಎಂದನು ಅಗಸ್ತ್ಯ. ಮೂವರೂ ಮನೆ ಒಳಗೆ ಹೋದರು. ಬೇಗ ಹೇಳೋ, ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ ಎಂದನು ಆನಂದ್. ಹೇಳ್ತೀನಿ, ನಾಳೆ ಸಂಜೆ ನೀನು ಮತ್ತೆ ಚಂದ್ರಣ್ಣ ಇವತ್ತು ನಾವು ಹೋಗಿದ್ದ ಜಾಗಕ್ಕೆ ಬರಬೇಕು ಎಂದನು ಅಗಸ್ತ್ಯ. ಯಾಕೆ ಎಂದು ಕೇಳಿದನು ಆನಂದ್. ಅದು ಎಂದು ಕಿರಣ್ ತನ್ನ ಜೊತೆ ಹೇಳಿದ್ದ ಎಲ್ಲ ವಿಷಯವನ್ನು ಆನಂದನಿಗೆ ತಿಳಿಸಿದನು ಅಗಸ್ತ್ಯ. ಒಂದು ಕ್ಷಣ ತಬ್ಬಿಬ್ಬಾದನು ಆನಂದ್. ಅವನ ಬಾಯಿಯಿಂದ ಮಾತೇ ಹೊರಡಲಿಲ್ಲ. ಅಗಸ್ತ್ಯ, ಏನು ಹೇಳ್ತಾ ಇದೀಯ ನೀನು? ಚಂದ್ರಣ್ಣ ಇಂತಹ ಕೆಲಸ ಮಾಡಿದ್ದಾನ? ನನಗೆ ನಂಬೋದಕ್ಕಾಗ್ತಿಲ್ಲ ಎಂದು ಆಶ್ಚರ್ಯದಿಂದ ಕೇಳಿದನು ಆನಂದ್. ಕಿರಣ್ ಹೇಳಿದಾಗ ನನಗೂ ಹೀಗೆ ಆಯಿತು ಕಣೋ, ಅದಕ್ಕೆ ಅವನ ಹತ್ರ ಎಲ್ಲ ವಿಷಯ ತಿಳ್ಕೊಳ್ಳೋಕೆ ಅಲ್ಲಿ ಕರ್ಕೊಂಡು ಬಾ ಎಂದನು ಅಗಸ್ತ್ಯ. ಕರ್ಕೊಂಡು ಬರ್ತೀನಿ, ಅವನಿಗೆ ಸರಿಯಾಗಿ ನಾಲ್ಕು ಕೊಟ್ಟು ಬಾಯಿ ಬಿಡಿಸ್ಬೇಕು ಎಂದನು ಆನಂದ್. ಆನಂದ್, ಆ ರೀತಿ ಮಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಅದಕ್ಕೆ ಅಂತಾನೆ ನಾನು ಒಂದು ದಾರಿ ಹುಡುಕಿದ್ದೀನಿ. ಆಗ ಚಂದ್ರಣ್ಣ ನಿಜ ಹೇಳಲೇಬೇಕಾಗುತ್ತೆ ಎಂದನು ಅಗಸ್ತ್ಯ. ಏನು ಅದು ಕೇಳಿದನು ಆನಂದ್. ಅದು ಏನು ಅಂತ ನಾಳೆ ಗೊತ್ತಾಗುತ್ತೆ ಎಂದನು ಅಗಸ್ತ್ಯ. ಮರುದಿನ ಬೆಳಗ್ಗೆ ಆನಂದ್ ಚಂದ್ರಣ್ಣನ ಮನೆಗೆ ಹೋಗಿ ಸಂಜೆ ತನ್ನ ಜೊತೆ ಅರಳಿ ಮರದ ಹತ್ತಿರ ಬರುವಂತೆ ಹೇಳಿ ಬಂದನು. ಚಂದ್ರಣ್ಣ ಅದಕ್ಕೆ ಒಪ್ಪಿದನು.